ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬಾ ದಿನ ಆಗೋಯ್ತು ನಾನು ವ್ಲಾಗ್ಸ್ ಮಾಡಿ. ತುಂಬ ಗ್ಯಾಪ್ ಕೊಟ್ಟು ಎಲ್ಲೋ ಒಂದು ವ್ಲಾಗ್ಸ್ ಅಪ್ಲೋಡ್ ಮಾಡಿದ್ದೆ ನಾನು. ಆಲ್ಮೋಸ್ಟ್ 2 to 3 ಮಂತ್ಸಿಂದನೂ ನಾವು ಹೌಸ್ ಹಂಟಿಂಗಲ್ಲಿದ್ದೀವಿ. ಅಂದರೆ ಬೆಂಗಳೂರಲ್ಲಿ ಮನೆ ಹುಡ್ಕೋದಂದರೆ ತುಂಬಾ ಕಷ್ಟ. ಬಾಡಿಗೆಗಾದರೂ ಮನೆಗಳು ಬೇಗ ಸಿಕ್ಬಿಡುತ್ತೆ, ಬಟ್ ಆದರೆ ಲೀಸ್ಗಂದರೆ ತುಂಬ ಕಷ್ಟ ಮನೆಗಳು ಸಿಗೋದು. ನಾವು ಆಲ್ರೆಡಿ ಈಗ ಇರೋದು ಲೀಸ್ ಹೌಸು. ನಮ್ಮದು ಇನ್ನೂ ಅಗ್ರಿಮೆಂಟ್ ಮುಗ್ದೇ ಇಲ್ಲ, ಇನ್ನೂ 1.5 ವರ್ಷ ಅಗ್ರಿಮೆಂಟ್ ಇದೆ. ಬಟ್ ಆದರೆ ಈ ಬಿಲ್ಡಿಂಗ್ ಓನರ್ ಬಂದುಬಿಟ್ಟು ಮನೇನ ಮಾರಿಬಿಟ್ಟಿದ್ದಾರಂತೆ. ಅದಕ್ಕೋಸ್ಕರ ನಮಗೆ ಇಮಿಡಿಯೇಟಾಗಿ ಖಾಲಿ ಮಾಡೋದಕ್ಕೆ ಹೇಳಿದ್ದಾರೆ. ನಾನು ಪ್ರೆಗ್ನೆಂಟ್ ಇರೋವಾಗಲೇ ಖಾಲಿ ಮಾಡೋದಕ್ಕೆ ಹೇಳಿದ್ರು. ಬಟ್ ಆದರೆ ಪ್ರೆಗ್ನೆಂಟ್ ಇರೋವಾಗ ಮನೆ ಖಾಲಿ ಮಾಡಬಾರ್ದು ಅಂತ ಸ್ವಲ್ಪ ಟೈಮು ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಡೆಲಿವರಿ ಆದಮೇಲೆ ಪಾಪುದು 2 ತಿಂಗಳು ತುಂಬಿದ ಮೇಲೆ ಖಾಲಿ ಮಾಡಿ ಅಂತ ಹೇಳಿದ್ರು. 3 ಮಂತ್ಸು ಟೈಮ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ 1 ಮಂತೇ ಟೈಮ್ ಕೊಡೋದು ಅಂತ ಹೇಳಿದ್ರು. ಆಮೇಲೆ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ 3 ಮಂತ್ಸ್ ಟೈಮ್ ಕೊಟ್ಟರು. ಈ 3 ಮಂತ್ಸಲ್ಲೂ ನಾವು ಎಷ್ಟು ಮನೆ ಹುಡುಕಿದ್ರು ಯಾವ ಮನೆಗಳು ಸಿಕ್ಕಲಿಲ್ಲ. ನಾನಂತೂ ಬಾಣಂತನನ್ನು ಕೈ ಬಿಟ್ಟು ಬೇಗನೆ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಹೇಳಿದೆ. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ನೋಡಿದ್ರೆ ಈ ಥರ ಪ್ರಾಬ್ಲಮ್ಮು. ಸೊಂಟ ನೋವು ಮತ್ತು ಪಾಪುನೆಲ್ಲ ಡೈಲಿ ನೋಡ್ಕೊಳ್ತೀನಲ್ಲ, ನೈಟೆಲ್ಲನೂ ಸರಿಯಾಗಿ ನಿದ್ದೆ ಇರಲ್ಲ. ಗಾಡೀಲಿ ರೋಡು ಸುತ್ತೋದಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಮನೆಯವ್ರೂ ಎಲ್ಲ ಮನೆ ಹುಡ್ಕೋದಕ್ಕೆ ಹೋಗ್ತಿದ್ರು. ಬಟ್ ಆದರೆ ನಮಗೆ ಹೆಣ್ಮಕ್ಳಿಗೆ ಇಷ್ಟ ಆಗೋ ಥರ ಮನೆಗಳನ್ನ ಅವರು ಹುಡ್ಕೋದಕ್ಕೆ ಆಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ರು. ಅಂದರೆ ಇಲ್ಲಿ ಸುತ್ತಿ ನನಗೆ ಅಂತೂ ಸೊಂಟ ತುಂಬಾ ನೋವು ಬಂದುಬಿಡ್ತು. ಎಷ್ಟು ಸುತ್ತಿದ್ದೀವಿ ಅಂತ ಹೇಳಿದ್ರೆ ನಮ್ಮದು ಲೊಕ್ಯಾಲಿಟಿಯಲ್ಲಿ ಸುತ್ತಮುತ್ತ ಎಲ್ಲ ಏರಿಯಲ್ಲೂ ಹುಡುಕ್ಬಿಟ್ಟಿದ್ದೀವಿ. ಎಲ್ಲೂ ಲೀಸ್ಗೆ ಮನೆಗಳೇ ಸಿಕ್ಕಲಿಲ್ಲ. ಸಿಕ್ಕಿರೋ ಮನೆಗಳಂತೂ ನಾವು ನೆಗೋಷಿಯೇಟ್ ಮಾಡೋದಕ್ಕೆ ಆಗದಿರೋಷ್ಟು ಹೈ ಪ್ರೈಸಸಲ್ಲಿತ್ತು. ಆ್ಯಕ್ಚುಲಿ JP ನಗರಲ್ಲೆಲ್ಲನೂ ಈಗ ಚೆಕ್ ಮಾಡಿದ್ರೆ 30 to 35 ಲ್ಯಾಕು ಮಿನಿಮಮ್ ಬೇಕಾಗುತ್ತೆ. ನಾವು ಈಗ ಇರೋ ಮನೆ ಬಂದು 3 BHK. ನಮಗೆ 3 BHK ಇದ್ದರೆ ಸ್ಪೇಷಿಯಸ್ ಆಗಿರುತ್ತೆ ಅಂತ ಫಸ್ಟು ಯೋಚನೆ ಮಾಡಿಕೊಂಡು 3 BHK ಹುಡುಕಿದ್ವಿ. 3 BHK ಹೌಸಸ್ಸು ತುಂಬ ಕಡಿಮೆ ಇದೆ, ಲಿಮಿಟೆಡ್ ಇದೆ. ಯಾಕೆ ಅಂತ ಹೇಳಿದ್ರೆ ಲೀಸ್ಗೆ ಸಿಗೋದಿಲ್ಲ, ಬಾಡಿಗೆಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಬಟ್ ಬಾಡಿಗೆ ತಿಂಗಳು ಕಟ್ಟೋದು ಅಂದರೆ ತುಂಬ ಕಷ್ಟ. ಬಾಡಿಗೆ ಮನೇಲಿರೋರಿಗೆ ಇದು ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ತಿಂಗಳುಗಳು ಹೆಂಗೆ ಓಡುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಕಣ್ಮುಚ್ಚಿ ಕಣ್ ತೆಗಿಯೋಷ್ಟೊತ್ತಿಗೆ 1 ತಿಂಗಳು ಬಂದುಬಿಡುತ್ತೆ. ರೆಂಟ್ಗೆ ಏನಾದರೂ ಇದ್ವಿ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಲಮ್ಸಮ್ ಅಮೌಂಟ್ ಇಟ್ಕೊಂಡು ನಾವು ಲೀಸ್ ಮಾಡ್ಕೊಳ್ತೀವಿ. ಆ್ಯಕ್ಚುಲಿ ಸುಮಾರು ಜನಕ್ಕೆ ಲೀಸ್ಗೆ ಹಾಕ್ಕೊಳ್ಳೋದು ಅಂತ ಹೇಳಿದ್ರೆ ಏನೋ ಅಂತ ಗೊತ್ತಿರಲ್ಲ. ಅಂದರೆ ಕನ್ನಡದಲ್ಲಿ ಮನೆಗೆ ಭೋಗ್ಯಕ್ಕೆ ಹಾಕ್ಕೊಳ್ಳೋದು ಅಂತ ಹೇಳ್ತಾರೆ. ಸುಮಾರು ಜನ ಬೇರೆ ಸಿಟಿಗಳಿಂದನೂ ಬಂದಿರ್ತಾರೆ. ಅವ್ರಿಗೂ ಅಷ್ಟೇ ಲೀಸಿಂಗ್ ಅಂತ ಹೇಳಿದ್ರೆ ಗೊತ್ತಾಗೋದಿಲ್ಲ. ಅದು ಏನು ಅಂದರೆ ತುಂಬ ಸಿಂಪಲ್ ಕಾನ್ಸೆಪ್ಟು. ಬಾಡಿಗೆಗಿರೋದು ಅಂತ ಹೇಳಿದ್ರೆ ನಾವು ತಿಂಗಳು ಬಾಡಿಗೆ ಕಟ್ಕೊಂಡು ಹೋಗ್ತೀವಿ. ಕೊಡೋ ಅಮೌಂಟು ನಮ್ಮದು ವಾಪಸ್ ಬರೋದಿಲ್ಲ. ಮನೇನ ಏನು ಉಪಯೋಗಿಸ್ತೀವೋ ಅದಕ್ಕೋಸ್ಕರ ನಾವು ರೆಂಟ್ ಕಟ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ಲೀಸ್ ಮನೆಗೆ ಅಂತ ಹೇಳಿದ್ರೆ ನಾವು ಸ್ಟಾರ್ಟಿಂಗಲ್ಲೇ ಹೋಗೋವಾಗ ಇಷ್ಟು ವರ್ಷಕ್ಕೆ ಅಂತ ಅಗ್ರಿಮೆಂಟ್ ಹಾಕ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್ಲು ನಾವು ಒಂದು 20 ಲಕ್ಷಕ್ಕಂತ ಮನೇನ ಲೀಸ್ಗೆ ಹಾಕ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, 2 ವರ್ಷಕ್ಕೆ ಲೀಸ್ಗೆ ಹಾಕ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಮಗೂ ಓನರ್ಗೂ ಮಧ್ಯೆ ಅಗ್ರಿಮೆಂಟ್ ಆಗಿರುತ್ತೆ. ಸೊ 2 ವರ್ಷ ನಾವು ಮನೇನ ಯೂಸ್ ಮಾಡಿಕೊಂಡು, ಸೊ 2 ವರ್ಷ ಆದಮೇಲೆ ಯಾವಾಗ ಅಗ್ರಿಮೆಂಟ್ ಮುಗಿಯುತ್ತಲ್ಲ ಆಗ ನಮಗೆ ಆ 20 ಲಕ್ಷ ವಾಪಸ್ಸು ಕೈಗೆ ಬರುತ್ತೆ. ಇದರಿಂದ ಏನು ಬೆನಿಫಿಟು ಅಂತ ಹೇಳಿದ್ರೆ ತಿಂಗಳು ಬಾಡಿಗೆ ಕಟ್ಟೋ ಅವಶ್ಯಕತೆ ಬರಲ್ಲ. ಮತ್ತು 2 ವರ್ಷ ಆದಮೇಲೆ ಫುಲ್ ಅಮೌಂಟ್ ನಾವು ಏನು ಕೊಟ್ಟಿದ್ವಿ ಅದು ವಾಪಸ್ ಬರುತ್ತೆ. ಮತ್ತು ಅದೇನಾದರೂ ಪೇಂಟಿಂಗ್ ಚಾರ್ಜಸ್ಸು, ಎಕ್ಸ್ಟ್ರಾ ಚಾರ್ಜಸ್ ಏನಾದರೂ ಆಗಿರುತ್ತಲ್ವ, ಸ್ವಿಚ್ಗಳು ಹೋಗಿರೋದು, ಗೀಸರ್ ಇದಾಗಿರೋದು, ಅದೆಲ್ಲ ಅವರು ಸರಿ ಮಾಡಿಕೊಂಡು ಹೋಗಿ ಅಂತ ಹೇಳಿದ್ರೆ ನಾವು ಸರಿ ಮಾಡಿಕೊಟ್ಟು ಹೋಗ್ಬೋದು. ಇಲ್ಲ ಅಂದರೆ ದುಡ್ಡು ಕಟ್ ಮಾಡಿಕೊಂಡು ವಾಪಸ್ ಕೊಡ್ತಾರೆ. ಶೋರಾಗಿ ನಾವು ಅಮೌಂಟ್ ಏನು ಕೊಟ್ಟಿದ್ವಿ ಅಲ್ಲ ಅದು ಫುಲ್ಲಾಗಿ ವಾಪಸ್ ಬರುತ್ತೆ. ಸೊ ಲೀಸಿಂಗಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ತುಂಬ ದೊಡ್ಡ ಅಮೌಂಟ್ನ ಅರೇಂಜ್ ಮಾಡಬೇಕು, ಅದು ಒಂದು. ಮತ್ತು ಸುಮಾರು ಜನ ಹೇಳ್ತಾರೆ 20 ಲಕ್ಷ ಕೊಟ್ಟು ನಾವು ಈಗ ಲೀಸ್ ಮಾಡ್ಕೊಳ್ತಿದ್ದೀವಿ ಅಂತ ಹೇಳಿದ್ರೆ ಅಷ್ಟು ಅಮೌಂಟ್ನ ಬ್ಯಾಂಕಲ್ಲಿ ಇಟ್ಟರೆ ನಮಗೆ ಇಂಟ್ರೆಸ್ಟ್ ಬರುತ್ತೆ ಅಲ್ವಾ, ಇಲ್ಲ ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ರಿಟರ್ನ್ಸ್ ಬರುತ್ತಲ್ವಾ ಅಂತ. ಬಟ್ ಬ್ಯಾಂಕಲ್ಲೂ ಅಷ್ಟೇ 7% ಇಲ್ಲ 7.5% FDಗೂ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಮತ್ತು ನಾವು ಇದು ರೆಂಟ್ಗೆ ಹೆಂಗೆ ಕಟ್ತೀವಲ್ಲ ಅದೇ ಥರನೇ
ಬಟ್ ಆದರೆ ನಮಗೆ ರೆಂಟ್ಗೂ ಮತ್ತು ಲೀಸ್ಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಮೌಂಟು ಕಡಿಮೆ ಬರುತ್ತೆ. ಮತ್ತು ಎವ್ರಿ ಮಂತು ಈ ಡೇಟ್ ಬಂದರೆ ಅಂದರೆ 10ನೇ ತಾರೀಕು ಬಂದರೆ ನಾವು ರೆಂಟ್ ಕಟ್ಟಬೇಕು ಅಪ್ಪ ಅನ್ನೋ ಒಂದು ಚಿಂತೆನೂ ಇರೋದಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಅದೇನು ಅಮೌಂಟ್ ಕಟ್ಟಿರ್ತೀವಲ್ಲ ಅದು ನಮಗೆ ಫುಲ್ ಅಮೌಂಟು ವಾಪಸ್ ಸಿಗುತ್ತೆ. ಲೀಸಿಂಗಲ್ಲಿ ರಿಸ್ಕು ಕೂಡ ತುಂಬ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅನ್ನೋನ್ ಪರ್ಸನ್ಸ್ ಹತ್ರ ನಾವು ಹೋಗಿ ಮನೆ ನೋಡಿಕೊಂಡು ಲೀಸ್ಗೆ ಹಾಕೋತೀವಿ ಅಂತ ಹೇಳಿದ್ರೆ ನಮಗೆ ಓನರ್ ಬಗ್ಗೆನೂ ಗೊತ್ತಿರೋದಿಲ್ಲ. ಮತ್ತು ಅವರು ಯಾವ ಥರ ಇರ್ತಾರೆ, ಟ್ರಸ್ಟ್ ವರ್ತಿನ ಇಲ್ವಾ ಅಂತಲೂ ಗೊತ್ತಿರೋದಿಲ್ಲ. ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟಿರ್ತೀವಲ್ವ, ಭಯ ಇರುತ್ತೆ ನಮಗೆ. ಸೊ 2 ವರ್ಷ ಇಲ್ಲ 3 ವರ್ಷಕ್ಕೆ ಲೀಸ್ಗೆ ಹಾಕ್ಕೊಂಡಿರ್ತೀವಿ. ಸೊ ಟೆನ್ಯೂರ್ ಮುಗಿದ್ಮೇಲೆ ಪ್ರಾಪರಾಗಿ ನಮಗೆ ಅಮೌಂಟು ವಾಪಸ್ ಕೊಡ್ತಾರೋ ಇಲ್ಲಾಂದರೆ ಮತ್ತೆ ಪ್ರಾಬ್ಲಮ್ ಮಾಡ್ತಾರೋ ಅನ್ನೋ ಭಯ ಇರುತ್ತೆ. ಅದೇ ಗೊತ್ತಿರೋರ ಕಡೆಯಿಂದ ಹೋದ್ವಿ ಅಂತ ಹೇಳಿದ್ರೆ, ಇಲ್ಲ ಅದೇ ಏರಿಯಲ್ಲಿ ನಾವು ತುಂಬ ವರ್ಷದಿಂದ ಇದ್ದೀವಿ ಅಂತ ಹೇಳಿದ್ರೆ, ಗೊತ್ತಿರೋ ಜನ ಹತ್ರ ಲೀಸ್ಗೆ ಹಾಕ್ಕೊಳ್ಳೋದು ಅಂತ ಹೇಳಿದ್ರೆ ಸುಲಭ ಇರುತ್ತೆ. ಸೊ ನಮ್ಮ ಅಮೌಂಟು ಗ್ಯಾರಂಟಿ ಇರುತ್ತೆ, ಭಯನೂ ಇರೋದಿಲ್ಲ. ಇತ್ತೀಚೆಗಂತೂ ನ್ಯೂಸಲ್ಲಿ ಸುಮಾರು ಜನ ಲೀಸ್ಗೆ ಮನೆಗೆ ಹಾಕ್ಕೊಂಡವ್ರಿಗೆ ಮೋಸ ಮಾಡಿರೋದು, ಮತ್ತು ಆ ಮನೆ ಓನರು ಬಂದು ಮನೆನ ಮಾರಿಬಿಟ್ಟಿರೋದು, ಇಲ್ಲ ಸಾಲಕ್ಕೆ ಬಿದ್ದು ಬ್ಯಾಂಕ್ ಅವರು ಬಂದು ಲಾಕ್ ಮಾಡಿಬಿಟ್ಟು ಜಪ್ತಿ ಮಾಡಿರೋದು. ಸೊ ಈ ಕೇಸಸ್ ಎಲ್ಲ ತುಂಬ ನೋಡಿದ್ದೀವಲ್ಲ, ಅದಕ್ಕೆ ನಮಗೆ ತುಂಬ ಭಯ ಆಗ್ತಾಯಿತ್ತು. ಮತ್ತು ಇನ್ನೊಂದು ಸತಿ ಎಲ್ಲಿಗಾದ್ರೂ ಲೀಸ್ಗೆ ಹೋದರೆ ಯಾವ ಥರ ಅಪ್ಪ ಅಂತ. ಯಾಕೆಂದರೆ ಎಕ್ಸಿಸ್ಟಿಂಗ್ ಓನರೂ ಯಾವ ಪ್ರಾಬ್ಲಮ್ ಬಂತೋ ಏನೋ ಗೊತ್ತಿಲ್ಲ, ನಮಗೆ ಬಿಲ್ಡಿಂಗು ಮಾರಿಬಿಟ್ಟು ಅದಾದಮೇಲೆ ನಮಗೆ ಖಾಲಿ ಮಾಡಿ ಅಂತ ಹೇಳಿದ್ರಲ್ವ. ಸೊ ಅಕಸ್ಮಾತ್ ಏನಾದರೂ ಅವ್ರಿಗಿರೋ ಸಾಲ ಎಲ್ಲ ಜಾಸ್ತಿ ಆಗಿ ಬ್ಯಾಂಕವ್ರು ಬಂದು ಸೀಸ್ ಮಾಡಿದರೆ ನಮ್ಮ ಅಮೌಂಟ್ ಕೂಡ ಕೈಗೆ ಸಿಗ್ತಾ ಇರಲಿಲ್ಲ. ಸೊ ದೇವ್ರ ಪುಣ್ಯ ಅಂತ ಹೇಳಿಬಿಟ್ಟು ನಾವು ಬೇಗ ಬೇಗ ಮನೆ ನೋಡ್ಕೊಳ್ಳೋಣ ಅಂತ ಎಷ್ಟೋ ಕಷ್ಟಪಟ್ಟು ಹುಡುಕ್ತಾ ಇದ್ವಿ. ಸುಮಾರು ಮನೆಗಳು ನೋಡಿದ್ವಿ ನಾವು, ಆದರೆ ನಮಗೆ ಇಷ್ಟ ಆಗಿದ್ದು ಮತ್ತು ನಮ್ಮ ಇದಕ್ಕೆ ಸೆಟ್ ಆಗೋ ಥರ ಇದ್ದಿದ್ದು 2 ಮನೆ ಮಾತ್ರನೇ. ಅದರಲ್ಲಿ ಈ ಮನೆಯೂ ಒಂದು. ಇದು ಆ್ಯಕ್ಚುಲಿ ಡೂಪ್ಲೆಕ್ಸ್ ಹೌಸು, 3 BHK ಇತ್ತು. ಮನೆ ತುಂಬಾ ಚೆನ್ನಾಗಿತ್ತು. ಮನೆ ತುಂಬ ದೊಡ್ಡದಾಗೂ ಇತ್ತು ಕೂಡ. ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತು. ಮನೆ ನೋಡೋದಕ್ಕೂ ತುಂಬ ಚೆನ್ನಾಗಿತ್ತು ಮತ್ತು ಏರಿಯಾನೂ ಚೆನ್ನಾಗಿತ್ತು. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಆ ರೋಡಲ್ಲಿ ಇದು ಒಂದೇ ಮನೆ ಇದೆ, ಎದುರುಗಡೆ ಖಾಲಿ ಜಾಗ ಇದೆ, ಮತ್ತು ಅದಕ್ಕಿಂತ ಮುಂದೆ ಬಂದು ಲೇಕ್ ಒಂದಿದೆ. ಆ ರೋಡಲ್ಲಿರೋದು ಒಂದೇ ಒಂದು ಒಂಟಿ ಮನೆ ಆಗಿರೋದ್ರಿಂದ ನಮಗೆ ಅಷ್ಟೊಂದು ಸೇಫ್ಟಿ ಅಂತ ಅನ್ನಿಸ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಮೇಲಿಂದನೂ ಕೆಳಗಡೆವರೆಗೂ ಫುಲ್ ಎಂಟೈರ್ ಬಿಲ್ಡಿಂಗು ನಾವು ಮಾತ್ರನೇ ಇರ್ತೀವಿ ಅಲ್ವಾ. ಅಕಸ್ಮಾತ್ ಮನೇಲಿ ಅಮ್ಮನ ಮಾತ್ರ ಬಿಟ್ಟು ಹೋದ್ವಿ, ಇಲ್ಲ ನಾನು ಒಬ್ಬಳೇ ಇದ್ದೀನಿ ಅಂತ ಹೇಳಿದ್ರೆ, ಸೊ ಯಾರಿಗಾದ್ರೂ ಇಮಿಡಿಯೇಟ್ ಹೆಲ್ಪಿಗೆ ಬೇಕಂತ ಹೇಳಿದ್ರು ಕರೆಯೋದಕ್ಕೆ ಯಾರೂ ಇಲ್ಲ, ಮತ್ತು ನೇಬರ್ಸ್ ಅಂತೂ ಯಾರೂ ಇಲ್ಲವೇ ಇಲ್ಲ ಅಲ್ಲಿ. ಸೊ ಅದೊಂದು ದೊಡ್ಡ ಡ್ರಾಬ್ಯಾಕ್ ಆಗಿತ್ತು. ನೋಡಿ ಇಲ್ಲಿ ತೋರಿಸ್ತಾರೆ, ಇದು ಮನೆ ಎದುರುಗಡೆನೇ ಇರೋದು ಖಾಲಿ ಜಾಗ. ಅದಕ್ಕಿಂತ ಸ್ವಲ್ಪ ಮುಂದೆ ನೋಡಿದ್ರೆ ಅದು ಲೇಕ್ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಥಿಂಕ್ ಮಾಡ್ತಾ ಇದ್ವಿ, ಇಲ್ಲಿಗೆ ಹೋಗ್ಬೋದಾ ಬೇಡವಾ ಅಂತ. ಆದರೆ ನಮ್ಮದು ಪ್ರಿಯಾರಿಟಿ ಲಿಸ್ಟಲ್ಲಿ ಈ ಮನೆ ಒಂದಿದೆ, ನೋಡಬೇಕು ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಈ ಮನೆಗೆ ಬಂದು ಓನರ್ಗೆ ಕೇಳಿದ್ವಿ ನಾವು. ಸೊ 27 lakh ಹೇಳ್ತಿದ್ದಾರೆ. ನಾವು ನೆಗೋಷಿಯೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ, ಬಟ್ ಆದರೆ ಅವರು ಫೈನಲಿ 27 lakh ಇದ್ದಾರೆ. 25 ಹೇಳಿದ್ದಾರೆ, ನೆಗೋಷಿಯೇಟ್ ಮಾಡಿದ್ರೆ ಆಗ್ಬೋದು ಅಂತ. ಬಟ್ ನಮ್ಮನ್ನು ಬಿಟ್ಟು ಇನ್ನೊಬ್ಬರು ಯಾರೋ ನೋಡ್ಕೊಂಡು ಹೋಗಿದ್ದಾರಂತೆ. ಸೊ ಅವರು ಆಗಲ್ಲ ಅಂತ ಹೇಳಿದ್ರೆ, ಸೊ ನಮಗೆ ಸೆಕೆಂಡ್ ಆಪ್ಷನ್ ಇದೆ ಅಂತಲೂ ಹೇಳಿದರು. ನಮಗಂತೂ ಸಾಕಾಗಿ ಹೋಗಿತ್ತು. ಎಲ್ಲಿ ಮನೆ ಹುಡ್ಕಿದ್ರೂ ಮನೆಗಳು ಸಿಗ್ತಾ ಇರಲಿಲ್ಲ. ಮನೆಗಳು ಸಿಕ್ಕಿದ್ರೂ ನಮ್ಗೆ ಇಷ್ಟ ಆಗೋ ಥರ ಇರ್ತಾ ಇರಲಿಲ್ಲ. ಇಷ್ಟ ಆಗಿರೋ ಮನೆಗಳು ಸಿಕ್ಕಿದ್ರೆ ನಮ್ಮ ಬಜೆಟ್ ಅಷ್ಟರಲ್ಲಿ ಬರ್ತಿರಲಿಲ್ಲ. ನಮ್ಮ ಬಜೆಟಲ್ಲಿ ಬರ್ತಿದೆ ಅಂತ ಹೇಳಿದರೆ ಆಲ್ರೆಡಿ ಯಾರಾದರೂ ಒಬ್ಬರು ಕಾಂಪಿಟೇಷನ್ ಮಾಡ್ಲಿಕ್ಕೆ ಇರ್ತಿದ್ರು. ಆಲ್ರೆಡಿ ಯಾರಾದರೂ ನೋಡ್ಕೊಂಡು ಹೋಗಿದ್ದಾರೆ, ಇನ್ನೊಬ್ಬರು ಅವರು ಇಲ್ಲ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಅಂತ. ಸೊ ದಿನಗಳು ಹಿಂಗೆ ಕಳೀತಾ 2 ತಿಂಗಳ ಮೇಲೇ ಆಗೋಗ್ಬಿಟ್ಟಿತ್ತು. ಸೊ ಇವಾಗ ನೋಡಿದ್ರೆ ತುಂಬ ಅರ್ಜೆನ್ಸಿಯಲ್ಲಿ ಮನೆ ಹುಡುಕ್ತಿದ್ವಿ ನಾವು. ಹೆಂಗೋ ಫಸ್ಟು ಖಾಲಿ ಮಾಡಿದ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಯಾಕಂತ ಹೇಳಿದ್ರೆ ಓನರು ಮತ್ತೆ ನಮಗೆ ಎಕ್ಸ್ಟ್ರಾ ಟೈಮ್ ಕೊಡೋದಕ್ಕೆ ರೆಡಿನೂ ಇರಲಿಲ್ಲ. ಅದಕ್ಕೋಸ್ಕರ ಆ್ಯಕ್ಚುಲಿ ನಮ್ಮದೇ 2 ಪ್ರಾಪರ್ಟಿ ಇದೆ. ಒಂದು ಬಂದು ತುಂಬಾ ದೂರ ಇದೆ, ಅದು ಮನೆ ನಾವು ರೆಂಟಿಗೆ ಬಿಟ್ಟಿದ್ದೀವಿ. ಮತ್ತು ನಮಗೆ ಡೈಲಿ ಆಫೀಸಿಗೆ ಹೋಗು ಬರೋದು ಮತ್ತು ಸುತ್ತಮುತ್ತ ನಮಗೆಲ್ಲ ಬೇಕಾಗಿರೋದು ನಮಗೆ ಈ ಏರಿಯಲ್ಲೇ ತುಂಬ ಅಡ್ಜಸ್ಟ್ ಆಗಿಬಿಟ್ಟಿದೆ. ಮತ್ತು ನಮ್ಮ ತಾಯಿ ಹುಟ್ಟಿ ಬೆಳೆದಿರೋದೆಲ್ಲ ನಮ್ಮ ಒಂದೇ ಊರಲ್ಲಿ ಇಲ್ಲೇನೇ. ಸೊ ನಾನು ಇಲ್ಲೇ ಕಂಟಿನ್ಯೂ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು.
ಬಟ್ ನಮಗೆ ಅನ್ಫಾರ್ಚುನೇಟ್ಲಿ ಇಲ್ಲಿ ಯಾವುದೇ ಮನೆಗಳು ಸಿಕ್ಕಲಿಲ್ಲ, ಮತ್ತು ಸುತ್ತಮುತ್ತ ಏರಿಯಲ್ಲೂ ಅಷ್ಟು ಯಾವ ಮನೆಗಳು ಸಿಕ್ಕಲಿಲ್ಲ, ಎಲ್ಲ ದೂರ ದೂರ ಸಿಕ್ಕಿದ್ವು. ಮತ್ತು ನಮಗೆ ಆ್ಯಕ್ಚುಲಿ ಇನ್ನೂ ಒಂದು ಮನೆ ಇದೆ ಅಲ್ವಾ, ಅದು ಸ್ವಲ್ಪ ಆಗಿ ಬರ್ತಾ ಇರಲಿಲ್ಲ. ಅಲ್ಲಿ ಬಂದು ನಮಗೆ ಯಾವಾಗಲೂ ಕಿರಿಕಿರಿ ಆಗೋದು, ಹೆಲ್ತ್ ಇಶ್ಯೂ ಆಗೋದು ಅದೆಲ್ಲ ಆಗ್ತಿತ್ತು. ಅದಕ್ಕೋಸ್ಕರನೇ ನಾವು ಲೀಸ್ ಮನೆಗೆ ಮೂವ್ ಆಗಿದ್ವಿ. ಬಟ್ ಇವಾಗ ಏನೂ ಆಪ್ಷನ್ನೇ ತೋಚದಿಲ್ಲ, ಏನು ಮಾಡೋದು ಅಂತಲೂ ಗೊತ್ತಾಗಲಿಲ್ಲ ನಮಗೆ. 2 ಫ್ಲ್ಯಾಟ್ಗಳು ಕೂಡ ನೋಡಿದ್ವಿ ನಾವು. ಆ್ಯಕ್ಚುಲಿ ಫ್ಲ್ಯಾಟ್ ಕಲ್ಚರು ನಮ್ಮ ಅಮ್ಮನಿಗೆ ಇಷ್ಟ ಆಗೋದಿಲ್ಲ, ತುಂಬಾ ಕಂಜೆಸ್ಟೆಡ್ ಥರ ಫೀಲ್ ಆಗುತ್ತೆ ಅವ್ರಿಗೆ. ಮತ್ತು ಎಲ್ಡರ್ಸು ಆ್ಯಕ್ಚುಲಿ ರೆಸ್ಟ್ರಿಕ್ಟ್ ಮಾಡ್ತಾರಲ್ವ, ಫ್ಲ್ಯಾಟಲ್ಲಿ ಇರೋದು ಇಷ್ಟ ಆಗೋದಿಲ್ಲ. ಮತ್ತು ನಮ್ಮ ಮನೆಯವರು ಅಷ್ಟೇ, ಅಮ್ಮ ಏನು ಹೇಳ್ತಾರೋ ಅದೇ ಥರನೇ ಅವ್ರಿಗೂ ಸೇಮು. ಫ್ಲ್ಯಾಟಲ್ಲಿ ಇರೋದಕ್ಕೆ ಇಷ್ಟ ಆಗೋದಿಲ್ಲ, ಕಂಜೆಸ್ಟೆಡ್ ಆಗಿರೋ ಥರ ಫೀಲ್ ಆಗುತ್ತೆ ಅವ್ರಿಗೆ. ಯಾವಾಗ್ಲೂ ಅಕ್ಕಪಕ್ಕ ಅಷ್ಟೊಂದು ಮಾತಾಡೋರು ಇರೋದಿಲ್ಲ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳಿಬಿಟ್ರು. ಇವಾಗಿರೋ ಮನೆಗೇ ನಾವು 2000 ರುಪೀಸು ಮೇಂಟೆನೆನ್ಸ್ ಬಿಲ್ಲು ಕಟ್ತಾಯಿದ್ದೀವಿ ಎವ್ರಿ ಮಂತು. ಯಾರಿಗೆ ಹೇಳಿದ್ರೂ ಅದೇ ಜಾಸ್ತಿ ಅಂತ ಹೇಳ್ತಾರೆ, ನೀರು ಬಿಲ್ಲು ಮತ್ತು ಮೇಂಟೆನೆನ್ಸ್ ಎಲ್ಲ ಸೇರಿ. ನಾವು ಇವಾಗಿರೋ ಮನೆ ಅಪಾರ್ಟ್ಮೆಂಟ್ಸು ಅಲ್ಲ, ಅದು ಇಂಡಿಪೆಂಡೆಂಟ್ ಹೌಸು. ಬಟ್ ಆದ್ರೂ ಅಷ್ಟೇನೆ ಬರೀ ನೀರು ಬಿಲ್ಲೇ 2000 ರುಪೀಸ್ ತಗೊಳ್ತಾರೆ, ಮೇಂಟೆನೆನ್ಸ್ ಅಂತ ಹೇಳ್ತಾರೆ. ಬಟ್ ಇಲ್ಲಿ ವಾಚ್ಮೆನ್ ಯಾರೂ ಇಲ್ಲ, ಮತ್ತು ಇದಕ್ಕೆ ಜಸ್ಟು CCTV ಕ್ಯಾಮ್ರಾ ಎಲ್ಲ ಅವೈಲೇಬಲ್ ಇದೆ, ಮತ್ತು ಸೆಕ್ಯೂರ್ಡಾಗಿ ಫೀಲ್ ಆಗುತ್ತೆ. ಬಟ್ ಆದ್ರೂ 2000 ರುಪೀಸ್ ವಾಟರ್ ಬಿಲ್ ಅಂತ ಹೇಳಿದ್ರೆ ಎಲ್ಲರೂ ಅಷ್ಟೇ ಇದು ತುಂಬಾ ಜಾಸ್ತಿ ಅಂತ ಹೇಳ್ತಾರೆ. ನಾವು ಫ್ಲ್ಯಾಟ್ಗಳು ನೋಡಿದ್ವಿ, ಅದು ಬಂದುಬಿಟ್ಟು ಕ್ವಾರ್ಟರ್ಲಿ ಪೇ ಮಾಡೋದು, ಎವ್ರಿ ಮಂತ್ 4000 ರುಪೀಸ್ ಅಂತ. ಸೊ ಅದು 12,000 ರುಪೀಸ್ ಪೇ ಮಾಡಬೇಕು 3 ಮಂತ್ಸ್ ಒನ್ಸ್ ಅಂತ ಹೇಳಿದರು. ಯಾಕೆ ಅಂತ ಹೇಳಿದ್ರೆ ಅದು ಎಲ್ಲ ರೀತಿಯ ಫೆಸಿಲಿಟೀಸು ಇತ್ತು, ಜಿಮ್ಮು, ಪಾರ್ಕು ಮತ್ತು ಎಲ್ಲ ಅಮ್ಯುನಿಟೀಸು ಇತ್ತು ಆ ಅಪಾರ್ಟ್ಮೆಂಟ್ಸಲ್ಲಿ. ಅದಕ್ಕೋಸ್ಕರ ಸೊ A to Z ಫೆಸಿಲಿಟೀಸ್ ಇರೋವಾಗ ಮತ್ತು ಇಷ್ಟೊಂದೆಲ್ಲ ಮೇಂಟೆನೆನ್ಸ್ ಬಿಲ್ಲು ಕೇಳ್ತಾರೆ. ಮತ್ತು ಅದು ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ ರೆಂಟಿಂಗ್ ಥರನೇ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಬೇಡ ಅಂತ ಹೇಳಿಬಿಟ್ರು. ಎಲ್ಲ ಫೆಸಿಲಿಟಿ ಇರೋವಾಗ ಯಾಕೆ ಕೊಡಬಾರ್ದು ಅಂತ ನನಗೂ ಅನ್ನಿಸ್ತು. ಬಟ್ ಆದ್ರೂ ಫ್ಲ್ಯಾಟ್ ಕಲ್ಚರು ಮನೇಲಿರೋರ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ಮೇಲೆ ತುಂಬಾ ಫೋರ್ಸ್ ಮಾಡೋಕ್ಕೆ ಹೋಗಬಾರ್ದು ಅಲ್ವಾ, ಅದಕ್ಕೋಸ್ಕರ ಬಿಟ್ವಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಎಷ್ಟೇ ನಾವು ಫ್ಲ್ಯಾಟಲ್ಲಾದರೂ ಇರಲಿ, ದಿಸ್ ಒನ್ ಇಂಡಿವಿಜುವಲ್ ಹೌಸಲ್ಲಾದರೂ ಇರಲಿ, ನಮ್ಮ ಸ್ವಂತ ಮನೆ ಥರ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಓನರ್ಸ್ ಅನ್ನೋರು ನಮ್ಮನ್ನು ಯಾವಾಗಲೂ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ. ನಾವು ಇನ್ನೂ ಒಂದು ಮನೆ ತುಂಬಾ ಇಷ್ಟಪಟ್ಟಿದ್ವಿ. ನಾವು ಇಷ್ಟಪಟ್ಟಿದ್ರಲ್ಲಿ ಇದು 2ನೇ ಮನೆ. ಬಟ್ ನಂಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಇದು ಮನೆ. ನಾವು ಇವಾಗಿರೋ ಲೊಕ್ಯಾಲಿಟಿಗಿಂತ ತುಂಬ ಅಂದರೆ ತುಂಬಾ ದೂರ ಇತ್ತು. ಈವನ್ ನಮ್ಮ ಆಫೀಸ್ಗೂ ಅಷ್ಟೇನೆ ಆಲ್ಮೋಸ್ಟು 45 ಮಿನಿಟ್ಸ್ ಆಗ್ತಾಯಿತ್ತು ಇಲ್ಲಿಂದ. ಅದಕ್ಕೇ ನಮ್ಮ ಮನೆಯವರೆಲ್ಲ ಬೇಡ ಅಂತ ಹೇಳಿದ್ರು. ಬಟ್ ಆದರೂ ಹೆಂಗೋ ಹಂಗೆ ಕನ್ವಿನ್ಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಮನೆ ಮಾತ್ರ ತುಂಬಾ ಚೆನ್ನಾಗಿತ್ತು, ವಾಸ್ತು ಪ್ರಕಾರನೂ ಅಷ್ಟೇ, ಮತ್ತು ಇನ್ಫ್ರಾಸ್ಟ್ರಕ್ಚರು ತುಂಬಾ ಚೆನ್ನಾಗಿತ್ತು. ಈ ಮನೆ ಆ್ಯಕ್ಚುಲಿ ಓನರು 25 ಲಕ್ಷ ಹೇಳಿದರು. ಸೊ ನಮಗೆ 22 ಲಕ್ಷಕ್ಕೆ ಫೈನಲ್ ಅಮೌಂಟ್ ಹೇಳಿದರು. ಅಲ್ಲೇ ಟೋಕನ್ ಅಡ್ವಾನ್ಸ್ ಮಾಡಿಬಿಟ್ಟು ಬಂದುಬಿಡೋಣ ಅನ್ನೋ ಥರ ಇತ್ತು ನನಗೆ. ತುಂಬಾ ಚೆನ್ನಾಗಿತ್ತು ಮನೆ ಅಲ್ವಾ, ಇಷ್ಟಪಟ್ಟಿದ್ವಿ. ಬಟ್ ಆದರೆ ಏನು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಓನರು ಅಮೌಂಟ್ಗೆ ತುಂಬ ಅರ್ಜೆನ್ಸಿ ಮಾಡ್ತಾಯಿದ್ರು. ನಮಗೆ ಏನು ಡೌಟ್ ಆಗೋಯ್ತು ಅಂದರೆ ಅವ್ರು ನಿಜವಾದ ಓನರೋ ಇಲ್ವೋ ಅಂತ ಅನ್ನಿಸ್ಬಿಡ್ತು. ನಾವು ಮನೆ ನೋಡ್ಕೊಂಡು ಬಂದಿದ್ದು ಮಾರನೇ ದಿವಸ ಸುಮಾರು ಸತಿ ಕಾಲ್ ಮಾಡಿಬಿಟ್ರು, ಟೋಕನ್ ಅಡ್ವಾನ್ಸ್ ಹಾಕಿ ಅಂತ ಹೇಳಿಬಿಟ್ಟು ಸುಮಾರು ಸತಿ ಕಾಲ್ ಮಾಡಿದ್ರು. ಆ್ಯಕ್ಚುಲಿ ಟೋಕನ್ ಅಡ್ವಾನ್ಸ್ ಕೇಳೋದೇನು ಪ್ರಾಬ್ಲಮ್ ಇರಲಿಲ್ಲ. ಅವರು ಟೋಕನ್ ಅಡ್ವಾನ್ಸೇ 1 ಲಕ್ಷ ಕೇಳಿದ್ರು. ನಾ ಹೇಳಿದೆ ಟೋಕನ್ ಅಡ್ವಾನ್ಸು 1 ಲಕ್ಷ ಎಲ್ಲ ನಾವು ಯಾರಿಗೂ ಕೊಟ್ಟು ಅಭ್ಯಾಸ ಇಲ್ಲ, ಬಟ್ ಇದು ತುಂಬಾ ಜಾಸ್ತಿ ಆಯ್ತಲ್ವಾ ಅಂತ ಕೇಳಿದಾಗ, ಇಲ್ಲ ನನಗೆ ಅರ್ಜೆನ್ಸಿ ಇದೆ, ನೀವು 1 ಲ್ಯಾಕ್ ಹಾಕಿ ಅಂತ. ಇಲ್ಲ ನಮ್ಮ ಮನೆಯವ್ರ ಹತ್ರ ಕೇಳಬೇಕು ಆಮೇಲೆ ಹೇಳ್ತೀನಿ ಅಂತ ಹೇಳಿದಕ್ಕೆ ಮತ್ತೆ ಕಾಲ್ ಮಾಡಿ 50,000 ಆದರೂ ಹಾಕಿ ಅಂತ ಹೇಳಿದರು. ಇಲ್ಲ ನಾನು ಇನ್ನೂ ಚೆಕ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವ್ರ ಹತ್ರ ಅಂತ ಹೇಳಿದ್ರೆ ಮತ್ತೆ ಕಾಲ್ ಮಾಡಿ ಇಲ್ಲ 25,000 ಆದರೂ ಹಾಕಿ ಅಂತ ಹೇಳಿದ್ರು. ಅದಾದಮೇಲೆ ಇದೇನಪ್ಪ ಇದು ಈ ರೀತಿ ಒಂದೇ ಸತಿ ಈ ಥರ ಅಮೌಂಟು ಕೇಳಿಬಿಟ್ಟು ಪದೇ ಪದೇ ಈ ಥರ ಕಾಲ್ ಮಾಡ್ತಿದ್ದಾರಲ್ಲ ಅಂತ ನಾನು ನಮ್ಮ ಮನೆಯವರು ಮಾತಾಡ್ಕೊಳ್ತಿದ್ವಿ. ಆಗ ಅಮ್ಮ ಹೇಳಿದ್ರು, ಯೋಚನೆ ಮಾಡಿ, ನಾನು ಬರೋವಾಗನೂ ಎಡವ್ದೆ, ಏನೋ ನನಗೊಂಥರ ಅನ್ನಿಸ್ತಾ ಇದೆ, ಬೇಡ ಅಂತ ಹೇಳಿದ್ರು. ಅದಾದಮೇಲೆ ನೋಡಿದ್ರೆ ಮತ್ತೆ ಕಾಲ್ ಮಾಡಿಬಿಟ್ಟು ಅಟ್ಲೀಸ್ಟು 10,000 ಆದರೂ ಟೋಕನ್ ಅಡ್ವಾನ್ಸ್ ಮಾಡಿ, ಇವತ್ತು ಬೇರೆಯವ್ರು ಬರ್ತಿದ್ದಾರೆ, ಮನೆ ಕೊಡಬೇಕೋ ಬೇಡವೋ ನೋಡ್ತೀನಿ ಅಂತ ಹೇಳಿದ್ರು. ಸೊ ಆವಾಗ ಸ್ವಲ್ಪ ನಮಗೆ ಡೌಟ್ ಆಯಿತು,
ಇದು ಏನೋ ಪ್ರಾಬ್ಲಮ್ ಇರುತ್ತೆ, ಲೀಸ್ಗೆ ಹೋಗ್ತಾ ಇದ್ದೀವಿ ಫಸ್ಟೇನೆ, ಮತ್ತು ಈ ರೀತಿ ಎಲ್ಲ ಅಪಶಕ್ನ ಥರ ಫೀಲ್ ಆಗ್ತಿದೆ. ಮತ್ತು ಓನರು ಇಷ್ಟು ಅರ್ಜೆಂಟ್ ಮಾಡ್ತಿದ್ದಾರೆ ಅಂದರೆ ಏನಾದರೂ ಒಂದು ಆಗ್ಬೋದು, ಬೇಡ ಇಷ್ಟೊಂದು ಲಂಸಮ್ ಅಮೌಂಟ್ ಕೊಟ್ಟು ನಾವು ಮೋಸ ಹೋಗ್ಬಿಡ್ತೀವೇನೋ ಅಂತ ಹೇಳಿಬಿಟ್ಟು, ಇಲ್ಲ ನಾವು ಯೋಚನೆ ಮಾಡ್ತಿದ್ದೀವಿ, ಒಂದು ವಾರ ಟೈಮ್ ಬೇಕು ಅಂತ ಹೇಳಿದ್ವಿ. ಒಂದು ವಾರ ಟೈಮ್ ಕೇಳಿದ್ವಿ. ಅದಾದರೆ ಮಾರನೇ ದಿವಸನೇ ಮತ್ತೆ ಕಾಲ್ ಮಾಡಿಬಿಟ್ಟು ಏನು ಯೋಚನೆ ಮಾಡಿದ್ರಿ, ಆದರೆ ಒಂದು 10,000 ಇವತ್ತು ಕಳಿಸ್ತೀರಾ ಅಂತ ಕೇಳಿದ್ರು. ಸೊ ಆವಾಗ ಅನ್ನಿಸ್ತು, ಓಕೆ ಇದು ಹೋಗೋದು ಒಳ್ಳೇದಲ್ಲ ಅಂತ ಹೇಳಿಬಿಟ್ಟು ಅವತ್ತೇ ಹೇಳಿಬಿಟ್ವಿ, ಇಲ್ಲ ನಮಗೆ ಬೇರೆ ಕಡೆ ಮನೆ ಸಿಕ್ಕಿದೆ, ನಮಗೆ ಬೇಡ ಇದು, ನೀವು ಇನ್ನೊಬ್ರಿಗೇ ಕೊಟ್ಬಿಡಿ ಅಂತ ಹೇಳಿದ್ವಿ. ಬಟ್ ಆ್ಯಕ್ಚುಲಿ ನಮಗೆ ಯಾವುದೂ ಮನೆ ಸಿಕ್ಕಿರಲಿಲ್ಲ. ಆದರೆ ಹೆಂಗೆ ಇವರಿಂದ ಎಸ್ಕೇಪ್ ಆಗೋದು ಅಂತ ಹೇಳಿಬಿಟ್ಟು ಆಲ್ರೆಡಿ ಮನೆ ಸಿಕ್ಕಿದೆ, ಬೇಡ ಅಂತ ಹೇಳಿಬಿಟ್ವಿ. ಒಂದು ಕಡೆ ನೋಡಿದ್ರೆ ಇಲ್ಲಿ ಎಕ್ಸಿಸ್ಟಿಂಗ್ ಓನರು ಬೇಗ ಖಾಲಿ ಮಾಡಿ ಅಂತ ಪ್ರೆಷರೈಸ್ ಮಾಡ್ತಿದ್ದಾರೆ. ಇನ್ನು ಒಂದು ಕಡೆ ನೋಡಿದ್ರೆ ನೋಡೋ ಮನೆಗಳು ನಮ್ಮ ಬಜೆಟ್ಗಿಂತ ಹೆಚ್ಚು ಕೈ ಮೀರಿ ಹೋಗಿದೆ. ಮತ್ತು ಸೆಕೆಂಡ್ ಆಪ್ಷನಲ್ಲಿ ಇಟ್ಟಿದ್ದಾರೆ. ಇಷ್ಟ ಆಗಿರೋ ಮನೆ ನೋಡಿದ್ರೆ ಓನರು ಸರಿ ಇದ್ದಾರೋ ಇಲ್ವೋ ಅಂತ ಡೌಟ್ ಇತ್ತು. ಸೊ ಅದಕ್ಕೇ ತುಂಬ ಅಂದರೆ ತುಂಬ ಯೋಚನೆಗಳು ತಲೆಯಲ್ಲಿ ಓಡ್ತಾ ಇದ್ವು, ಏನು ಮಾಡೋದು ಅಂತ. ಈಗ ನೀವು ನೋಡ್ತಿರೋ ಮನೆ ಬಂದುಬಿಟ್ಟು ನಾವು ಹೇಳಿದ್ವಿ ಅಲ್ವಾ, ನಮ್ಮದು ಒಂದು ಪ್ರಾಪರ್ಟಿ ಇದೆ ಅಲ್ಲಿ ರೆಂಟಿಗೆ ಕೊಟ್ಟಿದ್ದೀವಿ ಅಂತ, ಆ ಮನೆ ಇದು. ಈ ಮನೆ ಅಂತೂ ನನಗೆ ತುಂಬಾ ಇಷ್ಟ. ಯಾಕೆ ಅಂತ ಹೇಳಿದ್ರೆ ಮನೆ ಮುಂದೆ ಗಿಡ ಎಲ್ಲ ಇದೆ, ಮತ್ತು ಚಿಕ್ಕ ತೋಟ ಥರನೂ ಇದೆ. ನಮಗೆ ಇಷ್ಟ ಇದು ಮನೆ. ಆದರೆ ನಾವು ಟ್ರಾವೆಲ್ ಮಾಡೋದಕ್ಕೆಲ್ಲ ನಮಗೆ ಇನ್ಕನ್ವೀನಿಯನ್ಸ್ ಆಗಿರುತ್ತೆ. ಚಿಕ್ಕದಾಗಿದ್ದರೂ ಪೀಸ್ಫುಲ್ಲಾಗಿದೆ. ನಾನು ಪ್ರೆಗ್ನೆಂಟ್ ಇರೋವಾಗಲೂ ಅಷ್ಟೇ ಈ ಮನೇಲೇ ಬಂದು ಇರಬೇಕು ಅಂತ ಆಸೆ ಇತ್ತು. ನಮಗೆ ಇದು ತುಂಬಾ ಚಿಕ್ಕದಾಗುತ್ತೆ ಮನೆ. ತುಂಬ ಯೋಚನೆ ಮಾಡ್ತಿದ್ದೀವಿ, ಸ್ವಂತ ಮನೆಗೆ ವಾಪಸ್ ಹೋಗಬೇಕಾ, ಇಲ್ಲಾಂದರೆ ಬೇರೆ ಕಡೆ ಲೀಸ್ಗೆ ಮತ್ತೆ ನೋಡಿಬಿಟ್ಟು ಹೋಗಬೇಕಾ ಅಂತ. ಆ್ಯಸ್ ಅ ವ್ಯೂವರ್ಸ್ ನೀವು ನಮಗೆ ಏನಂತ ಸಜೆಷನ್ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಮನೆ ಚಿಕ್ಕದಾಗಿದ್ರೂ ಸರಿ, ಸ್ವಂತ ಮನೆಗೆ ಹೋಗೋದು ಬೆಸ್ಟಾ, ಇಲ್ಲ ಅಂತ ಹೇಳಿದ್ರೆ ಭೋಗ್ಯಕ್ಕೆ ಮನೆ ಹಾಕ್ಕೊಂಡು ಬೇರೆ ಕಡೆ ಚೆಕ್ ಮಾಡಿ ದೊಡ್ಡ ಮನೆಗೆ ಹೋಗೋದು ಒಳ್ಳೆಯದಾ ಅಂತ. ನಮಗೆ ಯಾವ ಆಪ್ಷನ್ ತೊಗೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ. ಲೈಫು ಒಂಥರ ಹಾಗಲಕಾಯಿ ಥರನೇ ಕೈ ಅನಿಸುತ್ತೆ. ಬಟ್ ಆದರೆ ಅದನ್ನು ತಯಾರಿ ಮಾಡೋ ಅವ್ರ ಕೈಯಲ್ಲಿದೆ. ನಾವು ರೆಸಿಪಿನ ಒಳ್ಳೆ ರೀತಿಯಿಂದ ಕುಕ್ ಮಾಡಿ ಒಳ್ಳೆ ಮಸಾಲ ಎಲ್ಲ ಆ್ಯಡ್ ಮಾಡಿದ್ರೆ, ನಮ್ಮ ಕೈ ರುಚಿ ಚೆನ್ನಾಗಿದ್ದರೆ, ನಾವು ಎಲ್ಲದನ್ನು ಸಂಭಾಳಿಸೋವಂಥ ಟ್ಯಾಲೆಂಟ್ ಇದ್ದರೆ, ಹಾಗಲಕಾಯಿ ಗೊಜ್ಜು ಕೂಡ ಚಿಕನ್ ಫ್ರೈ ಟೇಸ್ಟ್ ಬರೋ ರೀತಿ ಮಾಡ್ಬೋದು. ಸೊ ಎಲ್ಲ ಕಷ್ಟ ಬರೋದು ಸಹಜ, ಬಟ್ ಆದರೆ ಅದನ್ನು ಹೇಗೆ ಸಂಭಾಳಿಸೋದು ಅನ್ನೋದು ನಮ್ಮ ಕೈಯಲ್ಲಿದೆ. ಸೊ ನೀವೇನು ಅಂತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.